ನಮಸ್ತೆ ವೀಕ್ಷಕರೇ, ನಾನಿವಾಗ ತಾಲಿಪಟ್ಟು ಮಾಡಕತ್ತೀನಿ. ತಾಲಿಪಟ್ಟು ಮಾಡೋಕ್ಕೆ ಎರಡು ತಾಸಂಕರ 1 ತಾಸು 1.5 ತಾಸು ಅದು ನಾನು ಹಿಟ್ಟು ಕಲಿಸಿಟ್ಟಿದ್ದಕ್ಕೆ ಇದಕ್ಕೆ ಏನು ಹಾಕೀನಿ ಅಂತಂದ್ರೆ ಸ್ವಲ್ಪ ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೀನಿ. ಕಡ್ಲಿ ಹಿಟ್ಟು ಜಾಸ್ತಿ ಹಾಕೀನಿ, ಅಕ್ಕಿ ಹಿಟ್ಟು ಜಾಸ್ತಿ ಹಾಕೀನಿ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋದ್ರಿಂದ ಕುರುಮ್ ಅಂತತಿ. ಅದಕ್ಕೆ ಇದ್ರೊಳಗೆ ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಮೂಲಂಗಿ ಸೊಪ್ಪು, ಗಜ್ಜರಿ, ಸೌತೆಕಾಯಿ ಇವನ್ನೆಲ್ಲನೂ ನಾನು ಸಣ್ಣಗೆ ಹೆಚ್ಚಿಕೊಂಡು ಕಲಿಸೇನಿ. ಸೌತೆಕಾಯಿನ ಗಜ್ಜರಿನ ಹೆರ್ಕೊಂಡೇನಿ, ಮೂಲಂಗಿ ಸೊಪ್ಪು ಕೊರ್ದು ಹಾಕೀನಿ. ಇದ್ರೊಳಗೆ ಇದನ್ನೆಲ್ಲ ಕಲಿಸಿ ಉಪ್ಪು, ಮಸಾಲೆ ಪುಡಿ, ಖಾರದ ಪುಡಿ ಹಾಕಿ ನಾನು ಕಲಿಸಿಟ್ಟಿದ್ದೆ. ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ನಾನು ಇದ್ರಾಗ ಹಾಕೀನಿ, ಹೆಚ್ಚು ಹಾಕೇವಿ. ಇದನ್ನೆಲ್ಲ ಕಲಿಸಿಟ್ಟಿದ್ದೆ. ಈಗ ಅದು ಭಾಳ ಚಲೋತ್ನಾಗಿ ನೆಂದತಿ. ಇವಾಗ ನಾನು ಇದನ್ನ ಏನು ಮಾಡ್ತೀನಿ, ತಾಲಿಪಟ್ಟನ್ನ ತಟ್ತೇನೆ. ಸ್ವಲ್ಪ ಹಂಚಿಗೆ ಏನು ಮಾಡಬೇಕು, ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಇದು ಕೈ ಸರಿಯಾಗಿ ನೀರಾಗ ಎತ್ಕೋಬೇಕು. ಇದು ಹಂಚಿಗಿಟ್ಟ ಮೇಲೆ ಇಷ್ಟು ಹಿಟ್ಟು ತೊಗೋಬೇಕು. ನಿಮ್ಗೆ ಅಳತಿ ಸಣ್ಣಗೆ ತೆಳ್ಳಗೆ ಬಡಿಬೇಕು ಅಂದ್ರೆ ಇದನ್ನು ಹಂಚಿನ ಮ್ಯಾಗಿಟ್ಟು ಹಿಂಗೆ ನೀರಿನ್ಯಾಗ ಈ ಥರ ಇದನ್ನು ತಟ್ಟಬೇಕು. ಈ ಥರ ಇದನ್ನು ತಟ್ಟಿ ಇಲ್ಲೇ ನಡುಗೆ 1-2-3 ಹೋಲ್ ಮಾಡಬೇಕು. ಯಾಕಂದ್ರೆ ಎಣ್ಣೆ ಒಳಗೆ ಹೋಗಿ ಅದೇನು ಮಾಡ್ತೈತಿ, ಬೇಯ್ತೈತಿ. ಅದಕ್ಕೆ ಇದು ಸ್ವಲ್ಪ ಹೋಲ್ ಮಾಡಿ ಅವಾಗ ಏನು ಮಾಡಬೇಕು, ಇಲ್ಲಿ ನಡುಗೆ ಬೇಯುವ ಹಂಗೆ ಸ್ವಲ್ಪ ಎಣ್ಣೆನ ಬಿಡಬೇಕು. ಸುತ್ತು ಕಡೆನೂ ಎಣ್ಣೆ ಬಿಟ್ಟು ಇದನ್ನು ಸರಿಯಾಗಿ ಬೇಯಿಸ್ಬೇಕು. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಭಾಳ ರುಚಿ ಆಕತಿ. ಮೊಸರು ಕೊಬ್ಬರಿ ಚಟ್ನಿ, ತಾಲಿಪಟ್ಟು ಎಲ್ಲರೂ ವಿಶೇಷವಾಗಿ ಮಾಡ್ತಾರೋ. ನಾನಿವತ್ತು ಎಲ್ಲ ಹಾಕಿ ಇದನ್ನು ತಾಲಿಪಟ್ಟು ಮಾಡೀನಿ. ಇದು ಬೇಸಿಗೆ ಈ ಥರ ಬೇಯ್ತೈತಿ ನೋಡಿ. ಸರಿ ಪಟಾಪಟ ಹೇಳ್ತೈತಿ. ಈ ಥರ ಇದನ್ನು ಹೊಳ್ಳಿಸಿ ಹಾಕಿ ಬೇಯಿಸಿ ಕೊಬ್ಬರಿ ಚಟ್ನಿ ಜೊತೆಗೆ ಇದನ್ನು ಕೊಡ್ಬೋದು. ಭಾಳ ರುಚಿ ಆಕತಿ. ನೀವು ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.